ಮಾನ್ಯ ಆಹಾರ ಇಲಾಖೆಯ ಸಚಿವರು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಅವರ ಗಮನಕ್ಕೆ ಇದು ಬಂದಿಲ್ಲವಾ? ಸರ್ಕಾರ ಇಷ್ಟು ಖರ್ಚು ಮಾಡ್ತಾ ಇದೆ ಅನ್ನಭಾಗ್ಯದ ಯೋಜನೆಗಾಗಿ. ಒಂದು ತಿಂಗಳಿಗೆ ಸುಮಾರು 750 ಕೋಟಿಯಷ್ಟು ಪ್ರತಿ ತಿಂಗಳಿಗೆ ಖರ್ಚಾಗತ್ತೆ. ಅದ್ರ ಜೊತೆಗೆ ವಾರ್ಷಿಕವಾಗಿ 8,500 ಕೋಟಿ ಖರ್ಚಾಗತ್ತೆ. ಹೀಗಿರುವಾಗ ಇದರ ಗಂಭೀರತೆ ಅರ್ಥ ಆಗ್ತಾ ಇರುವ ನೀವು ಜಾರಿಗೆ ತಂದಂತ ಯೋಜನೆ ಅದು ಫಲಶ್ರುತಿ ಆಗ್ತಾ ಇದೆಯಾ, ಜನರನ್ನು ತಲುಪ್ತಾ ಇದೆಯಾ, ಏನು ಎತ್ತ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಲ್ಲ. ರೈಟ್. ಇನ್ನು ರಾಜ್ಯದಲ್ಲಿ ಈ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಅನೇಕ ಕಡೆಗಳಲ್ಲಿ ಪ್ರೂಫ್ ಕೂಡ ಸಿಕ್ಕಿದೆ. ಇದೆಲ್ಲ ಒಂದು ಕಡೆ ಆದ್ರೆ ಸರ್ಕಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣನ? ಇದಕ್ಕೆ ಅಸಲಿ ಕಾರಣ ಏನು? ಈ ರೀತಿ ಆಗೋದಕ್ಕೆ ಒಂದು ವ್ಯವಸ್ಥೆ ಹಳ್ಳ ಹಿಡಿತಾ ಇದೆ, ಒಂದು ಇಡೀ ಸಿಸ್ಟಮ್ ಹಾಳಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಲೂಪ್ ಹೋಲ್ ಅಂತೂ ಇರಲೇಬೇಕು. ಕೇವಲ ಮೊದಲೆಲ್ಲ ಗಮನಿಸ್ತಾ ಇದ್ವಿ ರಂಜಿತ್, ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಮಾರಾಟ ಆಗ್ತಾ ಇತ್ತಂತೆ, ಪಾಲಿಶ್ ಹಾಕಿ ಮಾರ್ತಾ ಇದಾರಂತ ಅನ್ನೋದಿತ್ತು. ಈಗ ನಮ್ಮ ರಾಜ್ಯ ದಾಟಿ ಬೇರೆ ರಾಜ್ಯ, ದೇಶ ದಾಟಿ ವಿದೇಶಗಳಿಗೆ, UAE, ಕತಾರ್, ಸಿಂಗಾಪುರ್ಗೆ ಪಾಲಿಶ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇದು ನಾವು ಹೇಳ್ತಾ ಇಲ್ಲ. ಮೊನ್ನೆ ಒಂದು ಲಾರಿ ಸಿಕ್ಕಿದೆ, ಆ ಲಾರಿ ಚಾಲಕ ಹೇಳಿರೋದು ಇಲ್ಲಿಂದ ಮುಂದೆ ಹೋಗೋದಕ್ಕೆ ಇತ್ತು ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ. ಇದು ಕೇರಳ ಮಾತ್ರ ಅಲ್ಲ, ವಿದೇಶಗಳಿಗೂ ಕೂಡ ಈಗ ರಫ್ತಾಗುತ್ತೆ ಅನ್ನುವಂಥ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಾಕ್ಷಿಗಳು ಕೂಡ ಈಗ ಸಿಕ್ಕಿರುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ, ನೋಡ್ಕೊಂಡ್ಬನ್ನಿ. ರಾಜ್ಯದಲ್ಲಿ ಪಡಿತರ ಅಕ್ಕಿ ಅಕ್ರಮವಾಗಿ ಕಾಳದಂಧೆಯಲ್ಲಿ ಸೇಲ್ ಆಗ್ತಾ ಇದೆ. ಯಾವ ರೀತಿಯಾಗಿ ಬ್ಲಾಕ್ ಅಲ್ಲಿ ಹೋಗುತ್ತೆ ಅಕ್ಕಿ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಸರ್ಕಾರ ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಕಾರಣನೇ. ಯಾಕೆಂತಂದ್ರೆ ಬಡವರಿಗೆ ಸೇರಬೇಕಾದಂತಹ ಗ್ಯಾರಂಟಿ ಸ್ಕೀಮ್ನ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ. ಆ ಕಾಳಸಂತೆಯಲ್ಲಿ ಮಾರಾಟ ಆಗುವಂತಹ ಅಕ್ಕಿ ಅದೆಲ್ಲವೂ ಕೂಡ ಒಂದ್ ಕಡೆ ಶೇಖರಣೆಯಾಗಿ ಅದು ಕೇರಳಕ್ಕೆ ರಫ್ತಾಗತ್ತೆ. ಜೊತೆಗೆ ಕೇರಳ ಅಷ್ಟೇ ಅಲ್ಲ, ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ದಾರೆ. ಅದು ಕುವೈತ್ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗುತ್ತೆ, ಕೇವಲ ಕೇರಳ ಅಷ್ಟೇನೆ ಅಲ್ಲ ಅಂತಕ್ಕಂತಹ ಒಂದು ಆಘಾತಕಾರಿ ಮಾಹಿತಿಯನ್ನು ಕೂಡ ಅವರು ಹಾಕಿದ್ದಾರೆ. ನಾವು ರಿಪಬ್ಲಿಕ್ ಕನ್ನಡ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಆಂತರಿಕ ಒಂದು ಪತ್ರ ವ್ಯವಹಾರ ಆಗಿರತಕ್ಕಂತಹ ಒಂದು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಅನ್ನ ಸುದ್ದಿ ಮೂಲಕ ಪ್ರಸಾರವನ್ನ ಮಾಡಿದ್ವಿ ನಾವು. ಅದರಲ್ಲಿ ಆಹಾರ ಇಲಾಖೆಯ ಕಾರ್ಯದರ್ಶಿಯವರು ಆಯುಕ್ತರಿಗೆ ಒಂದು ಪತ್ರವನ್ನ ಬರೀತಾರೆ. ಸುಮಾರು 30 ಪುಟಗಳ ವಿಸ್ತೃತವಾದಂತಹ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಕಾಳಸಂತೆಯಲ್ಲಿ ಯಾವ ರೀತಿಯಾಗಿ ಅಕ್ಕಿ ಮಾರಾಟ ಆಗ್ತಾ ಇದೆ, ಮತ್ತೆ ಆ ಅಕ್ಕಿ ಮಾರಾಟ ಮಾಡುವಂತಹ ದಂಧೆಕೋರರು ಯಾರೆಲ್ಲ ಇದ್ದಾರೆ ಅವರ ಹೆಸರನ್ನು ಸೇರಿಸಿ ಸುಮಾರು 415ಕ್ಕೂ ಹೆಚ್ಚು ಜನರನ್ನ ಹೆಸರನ್ನ ಉಲ್ಲೇಖ ಮಾಡಿ ತೋರಿಸಿದ್ರು. ನಾವೀಗ ಯಶವಂತಪುರದಲ್ಲಿರ್ತಕ್ಕಂತಹ ಒಂದು ಕರ್ನಾಟಕ ಸ್ಟೇಟ್ ಫುಡ್ ಕಾರ್ಪೊರೇಷನ್ ಗೋಡನ್ ಏನಿದೆ ಅಲ್ಲಿದ್ದೀವಿ. ಇಲ್ಲಿಂದನೇ ಅನ್ನಭಾಗ್ಯ ಯೋಜನೆಗೆ ನೀವು ನೋಡಬಹುದು. ಇದು ಬೆಂಗಳೂರಿಗೆ ಸಪ್ಲೈ ಆಗ್ತಕ್ಕಂತ ವೆಸ್ಟ್ ಝೋನ್ ಏನಿದೆ, ವೆಸ್ಟ್ ಝೋನ್ ಇರ್ತಕ್ಕಂತಹ ಒಂದು ಗೋಡನ್ ಇದು. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಪಡಿತರ ಅಕ್ಕಿ ಏನಿದೆ, ಪಡಿತರ ಆಹಾರ ಎಲ್ಲವೂ ಕೂಡ ಇದೇ ಗೋಡನ್ ಇಂದಾನೆ ಹೋಗ್ತಾ ಇರ್ತಕ್ಕಂಥ ನೀವು ಈಗ ನೋಡಬಹುದು. ಈ ಅಕ್ಕಿ ನೇರವಾಗಿ ಬಡವರಿಗೆ ತಲುಪಿಸೋದಕ್ಕೆ ಇಲ್ಲಿಂದ ಈ ಗೋಡನ್ ಇಂದನ ಸೊಸೈಟಿಗಳಿಗೆ ಹೋಗುತ್ತೆ. ಸೊಸೈಟಿಗಳಿಗೆ ಹೋದಂತ ಅಕ್ಕಿ ಅಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಪಡಿತರ ಚೀಟಿಗಳು ಯಾರಿಗೆ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಆದ್ರೆ ಅದಾದ ನಂತರ ಅಲ್ಲಿ ಇರ್ತಕ್ಕಂತಹ ಕೆಲ ಕಾಳಸಂತೆಯಲ್ಲಿ ಕೆಲ ಮಾರಾಟ ಮಾಡುವಂತವ್ರು ಬ್ರೋಕರ್ಗಳು ಮತ್ತೆ ಕೆಲವರು ದಂಧೆಕೋರರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಅದನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಅದನ್ನ ಜನರಿಂದ ಕ್ರೋಢೀಕರಿಸ ಮಾಡುವಂತದ್ದು, ಶೇಖರಣೆ ಮಾಡುವಂತದ್ದು ಅದೆಲ್ಲವನ್ನ ಮಾಡಿಬಿಟ್ಟು ಅಲ್ಲಿಂದನ ನೇರವಾಗಿ ಒಂದ್ ಕಡೆ ಶೇಖರಣೆ ಮಾಡ್ತಾರೆ ಗೋಡನ್ ಕಡೆಗೆ. ಅದೆಲ್ಲ ಮಾಡಿ ನಂತರ ಅಲ್ಲಿಂದನ ನೇರವಾಗಿ ಬ್ಲಾಕ್ ಗಳಿಗೆ ಅಂಗಡಿಗಳಿಗೆ ಮಾರುವಂತದ್ದು. ಜೊತೆಗೆ ಬೇರೆ ರಾಜ್ಯಗಳಿಗೆ ಲಾರಿಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಸಾಗಣೆ ಮಾಡುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಷಯ ಏನು ಅಂತಂದ್ರೆ ಇಲ್ಲಿ ಈ ಆಹಾರ ನಾಗರಿಕ ಪೂರೈಕೆ ಇಲಾಖೆಯ ಕಾರ್ಯದರ್ಶಿಯವರು ಪತ್ರವನ್ನ ಬರೀತಾರೆ ಆಯುಕ್ತರಿಗೆ. ನೋಡಿ, ಸಾಕಷ್ಟು ಅಕ್ರಮವಾಗಿ ಅಕ್ಕಿಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಈ ಸಂಬಂಧಪಟ್ಟ ಸಾಕಷ್ಟು ಜನಪ್ರತಿನಿಧಿಗಳು, MLAಗಳು, ಮನುಷ್ಯಗಳ ಕಡೆಯಿಂದ ಒಂದಷ್ಟು ನಮ್ಗೆ ದೂರುಗಳು ಬಂದಿದೆ. ಈ ದೂರಿನ ಹಿನ್ನೆಲೆಯಲ್ಲಿ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು. ಸೊ ಹೀಗಾಗಿ ನೀವು ಪೊಲೀಸರ ಜೊತೆಗೆ ಸೇರಿ ನೀವು ಕ್ರಮಕ್ಕೆ ಮುಂದಾಗಿ ಅಂತೇಳಿ ಸೂಚನೆ ಮಾಡ್ತಾರೆ. ಸೂಚನೆ ಕೊಟ್ಟು 3 ತಿಂಗಳು ಆದ್ರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು. ಯಾವ ಕ್ರಮ ಅಂತಂದ್ರೆ ಈಗ ನೀವು ನೋಡಬಹುದು, ಇಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಏನಿದೆ ಇಲ್ಲಿಂದನೇ ಬಂದು ಖುದ್ದು ರಿಪಬ್ಲಿಕ್ ಕನ್ನಡ
ಯಾವ ರೀತಿಯಾಗಿ ಅಕ್ಕಿ ಇಲ್ಲಿಂದ ಹೋಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೀವಿ ನಾವು. ಈ ಇಲಾಖೆಯ ಕಾರ್ಯದರ್ಶಿ ಸೂಚನೆ ಮೇರೆಗೂ ಕೂಡ ಆಯುಕ್ತರು ಒಂದಷ್ಟು ಕ್ರಮಗಳು ತೆಗೆದುಕೊಂಡಿದ್ದೇ ಆದ್ರೂ ಕೂಡ ಅಕ್ರಮದಲ್ಲಿ ಭಾಗಿಯಾದಂತವರನ್ನ ಎಲ್ಲಿಯೂ ಕೂಡ ಈವರೆಗೂ ಕೂಡ ಬಂಧನ ಮಾಡಿದ್ದಾಗ್ಲಿ ಯಾವುದನ್ನೇ ಅಧಿಕೃತವಾಗಿ ಯಾವುದನ್ನು ಕೂಡ ಹೊರಡಿಸಿಲ್ಲ. ಯಾಕಂದ್ರೆ 415ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದಾರೆ. 415ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು ಕೂಡ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಈಗಿರುವಂತಹ ಮಾಹಿತಿ. ನೋಡೋಣ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರಂತ ಕೆ.ಎಚ್. ಮುನಿಯಪ್ಪ ಅವರು ಹಾಗೆ ಸರ್ಕಾರ ಏನಾದ್ರು ಎಚ್ಚೆತ್ತುಕೊಂಡು ಇನ್ಮೇಲಾದ್ರೂ ಕೂಡ ಕ್ರಮಕ್ಕೆ ಮುಂದಾಗುತ್ತಾ ಅಂತಕ್ಕಂಥ. ಯಾಕಂತಂದ್ರೆ ಈಗ ಮಾನಿಟರಿಂಗ್ ವ್ಯವಸ್ಥೆ ಆಗ್ತಿರ್ತದೆ, GPS ಟ್ರ್ಯಾಕ್ ಮಾಡುವಂತದ್ದು, ಕಮಾಂಡಿಂಗ್ ಸೆಂಟರ್ ಮಾಡುವಂತದ್ದು, ಇದು ಎಲ್ಲವೂ ಕೂಡ ಮುಂದೆ ಅಕ್ರಮ ಆಗೋದನ್ನು ತಡೆಯುವಂತದ್ದು. ಆದ್ರೆ ಸದ್ಯ ಅಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ದಂಧೆಕೋರರು ಏನಿದ್ದಾರೆ ಅವರ ವಿರುದ್ಧ ಕ್ರಮ ಯಾವಾಗ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.